ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಣೇಶನು ಎಲ್ಲಾ ದೇವರುಗಳ ಮುಖ್ಯಸ್ಥ, ವಿಘ್ನ ನಿವಾರಕ. ಗಣೇಶನನ್ನು ಪೂಜಿಸುವುದರಿಂದ ಎಲ್ಲಾ ದೇವರುಗಳನ್ನು ಪೂಜಿಸಿದಷ್ಟೇ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತೆ. ಅದಕ್ಕಾಗಿಯೇ ಪ್ರತಿ ಪೂಜೆಯಲ್ಲೂ ಮೊದಲ ಪೂಜೆ ಗಣೇಶನೇ ಸ್ವೀಕರಿಸುವುದು. ಆದರೆ ಈ ಅತ್ಯಂತ ವಿಶೇಷ ಗಣೇಶ ಕಳ್ಳತನ ಮಾಡಿದ್ದಾನೆ ಎಂದರೆ ನೀವು ನಂಬುತ್ತೀರಾ? ಬಣ್ಣ ಬದಲಾಯಿಸುವ ಗಣೇಶನ ಪ್ರತಿಮೆಯನ್ನು ನೀವು ಎಂದಾದರೂ ನೋಡಿದ್ದೀರಾ? ಅಲ್ಲದೆ ಇಂತಹ ಅನೇಕ ಅದ್ಭುತ ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಳಲು ಬಯಸಿದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಅಲ್ಲದೆ ನೀವು ಈ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿದ ತಕ್ಷಣ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುರ್ತಲ ತಮಿಳುನಾಡು ರಾಜ್ಯದ ತಿರುವನ್ವೇಲಿ ಜಿಲ್ಲೆಯಲ್ಲಿದೆ. ಇಲ್ಲಿನ ಗಣಪತಿಯನ್ನು ನಾಡ ಗಣಪತಿ ಎಂದು ಕರೆಯಲಾಗುತ್ತೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಸಿದ್ಧಯೋಗಿ ಇಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಆ ವಿಗ್ರಹಕ್ಕೆ ಜೀವ ತುಂಬಲು ಬಯಸಿದ್ದ. ಈ ವಿಷಯ ತಿಳಿದಿದ್ದ ಮದ್ರಾಸ್ನ ಗವರ್ನರ್ ಎಡ್ವರ್ಡ್ ಕಲ್ಲಿಗೆ ಜೀವನ ಹೇಗಿರುತ್ತದೆ ಎಂದು ಕೇಳಿದಾಗ ಸಿದ್ಧಯೋಗಿ ವೈದ್ಯರನ್ನು ಕರೆದು ವಿಗ್ರಹದ ನಾಡಿ ಮಿಡಿತ ಪರೀಕ್ಷಿಸಲು ಹೇಳಿದರು. ನಂತರ ವೈದ್ಯರು ಪ್ರತಿಮೆಯನ್ನು ಪರೀಕ್ಷಿಸಿದರು. ಅದಕ್ಕೆ ಜೀವವಿದೆಯೇ ಎಂದು ಆಶ್ಚರ್ಯಪಟ್ಟರು ಮತ್ತು ಹೃದಯ ಬಡಿತವಿಲ್ಲ ಎಂದು ಕಂಡುಕೊಂಡರು. ಅವರು ಮೂಲಕ ಆ ಪರೀಕ್ಷೆಯನ್ನು ಮಾಡಿದಾಗ ತಕ್ಷಣವೇ ಆಶ್ಚರ್ಯಚಕಿತರಾದರು. ಗಣೇಶನ ವಿಗ್ರಹವು ಮನುಷ್ಯರಂತೆ ನಾಡಿ ಮಿಡಿತವನ್ನು ಹೊಂದಿದೆ ಎಂದು ಅವರು ಹೇಳಿದರು. ಹೀಗಾಗಿ ಮೌನಸ್ವಾಮಿಯ ಮಹಿಮೆಯೊಂದಿಗೆ ಇಲ್ಲಿ ಕಾಣಿಸಿಕೊಂಡ ಗಣಪತಿಗೆ ನಾದ ಗಣಪತಿ ಎಂಬ ಹೆಸರು ಬಂದಿತು. ಆದಾಗ್ಯೂ ಇಲ್ಲಿ ಭಗವಂತನ ತೊಡೆಗಳಿಂದ ಶಬ್ದ ಬರುತ್ತದೆ ಎಂದು ಹೇಳಲಾಗುತ್ತೆ. ಅದಕ್ಕಾಗಿಯೇ ಭಗವಂತನ ವಿಗ್ರಹವನ್ನು ತೊಡೆಗಳು ಗೋಚರಿಸದಂತೆ ಬಟ್ಟೆಯಲ್ಲಿ ಸುತ್ತಿಡಲಾಗುತ್ತೆ. ಗಣೇಶನ ವಿಷಯ ಬಂದಾಗ ಎಲ್ಲರಿಗೂ ನೆನಪಿಗೆ ಬರುವುದು ಉದ್ದವಾದ ಸೊಂಡಿಲು, ದೊಡ್ಡ ಕಿವಿಗಳು ಮತ್ತು ಹೊಟ್ಟೆ ತುಂಬಿದ ದೊಡ್ಡ ಮುಖ. ಹೀಗಾಗಿ ಗಣೇಶನ ಆಕಾರವು ಇತರ ಎಲ್ಲಾ ದೇವರುಗಳಿಂದ ವಿಭಿನ್ನವಾಗಿದೆ. ಇದು ನಮಗೆಲ್ಲರಿಗೂ ತಿಳಿದೇ ಇದೆ. ಯಾವುದೇ ದೇವಸ್ಥಾನದಲ್ಲಿ ಅಥವಾ ಯಾವುದೇ ಫೋಟೋದಲ್ಲಿ ನಾವು ಸೊಂಡಿಲು ಹೊತ್ತ ವಿನಾಯಕನನ್ನು ನೋಡುತ್ತೇವೆ. ಆದರೆ ನೀವು ಎಂದಾದರೂ ಕಾಂಡವಿಲ್ಲದ ಗಣೇಶನ ಬಗ್ಗೆ ಕೇಳಿದ್ದೀರಾ? ಮಾನವ ರೂಪದಲ್ಲಿರುವ ಗಣೇಶನಿಗೆ ವಿಶೇಷ ದೇವಾಲಯವಿದೆ ಎಂದು ನಿಮಗೆ ತಿಳಿದಿದೆಯೇ? ಮಾನವ ರೂಪದಲ್ಲಿರುವ ಗಣೇಶನ ದೇವಾಲಯ ಎಲ್ಲಿದೆ? ಆ ದೇವಾಲಯದ ವಿಶೇಷತೆಗಳೇನು? ಈಗ ಕಂಡುಹಿಡಿಯೋಣ. ತಮಿಳುನಾಡು ರಾಜ್ಯದ ತಿಲತರ್ಪಣಪುರಿ ಗ್ರಾಮದ ಸ್ವರ್ಣವಲ್ಲಿ ಸಮೇತ ಮುಕ್ತೇಶ್ವರ ದೇವಸ್ಥಾನದ ಆವರಣದಲ್ಲಿ ಸೊಂಡಿಲಿಲ್ಲದ ಗಣಪತಿ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನ ಆದಿವಿನಾಯಕ ದೇವಾಲಯ ಅಂತ ಕರೀತಾರೆ. ಇಲ್ಲಿ ಗಣೇಶನ ಮಾನವ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ಅದಕ್ಕಾಗಿ ಎಲ್ಲರೂ ಈ ಗಣೇಶನನ್ನ ನರಮುಖ ಗಣಪತಿ ಅಂತ ಕರೀತಾರೆ. ಇದು ಜಗತ್ತಿನ ಏಕೈಕ ಒಂದು ಸೊಂಡಿಲಿಲ್ಲದ ಗಣೇಶ ಅಂತ ಕರೀತಾರೆ. ಆದರೆ ಪೂರ್ವಜರ ಪಾಪಗಳಿಂದ ಬಳಲುತ್ತಿರುವವರು ಈ ನರ್ಮದಾ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಎಲ್ಲ ಪಾಪಗಳು ಖಂಡಿತವಾಗಿಯೂ ನಿವಾರಣೆಯಾಗುತ್ತೆ. ನಿಜಕ್ಕೂ ಶ್ರೀರಾಮನು ತನ್ನ ತಂದೆ ದಶರಥನ ತಂದೆ ಈ ದೇವಾಲಯದಲ್ಲಿ ಅವನು ವಿಧಿವಿಧಾನಗಳನ್ನು ನಿರ್ವಹಿಸಿದ್ದಾನೆಂದು ದಂತಕಥೆಗಳು ಕೂಡ ಹೇಳುತ್ತೆ. ಈ ಶ್ರೀರಾಮನು ತನ್ನ ಪುತ್ರನಿಗೆ ಪಿಂಡ ಪ್ರದಾನವನ್ನು ಅನೇಕ ಸ್ಥಳಗಳಲ್ಲಿ ಅರ್ಪಿಸಿದರೂ ಮೋಕ್ಷ ಸಿಗಲಿಲ್ಲ. ಅದರೊಂದಿಗೆ ಭಗವಾನ್ ರಾಮನು ಶಿವನನ್ನು ಪ್ರಾರ್ಥಿಸಿದನು. ಆಗ ಬೋಳಶಂಕರನು ಪ್ರತ್ಯಕ್ಷನಾಗಿ ಇಲ್ಲಿ ಸ್ನಾನ ಮಾಡಿಸಿ ಪಿತೃತರ್ಪಣವನ್ನು ಮಾಡಲು ಹೇಳಿದರು. ಅಂದಿನಿಂದ ಈ ಪಟ್ಟಣವು ತೀರ್ಥ ಸ್ಥಳವಾಗಿದೆ. ತಿಲ ಎಂದರೆ ಹಳ್ಳು, ತರ್ಪಣ ಎಂದರೆ ಬಿಡುವುದು ಎಂದರ್ಥ. ಆದಾಗ್ಯೂ ಭಗವಾನ್ ರಾಮನು ತನ್ನ ತಂದೆ ದಶರಥನಿಗೆ ಇಲ್ಲಿ 4 ಮಕ್ಕಳಿಗೆ ಜನ್ಮ ನೀಡಿದಾಗ ಆ ವಂಶಸ್ಥರು ಇಲ್ಲಿ ಲಿಂಗಗಳ ರೂಪದಲ್ಲಿ ರೂಪಾಂತರಗೊಂಡದು ಎಂದು ಹೇಳಲಾಗುತ್ತೆ. ಈ ಸ್ಥಳವು ಭಾರತದ ಪ್ರಸಿದ್ಧ ಸ್ಥಳಗಳಾದ ಕಾಶಿ, ರಾಮೇಶ್ವರಂ, ತಿರುವೆಂಕಾಡು, ಶ್ರೀವನ್ಯಂ ಮತ್ತು ತ್ರಿವೇಣಿ ಸಂಗಮಗಳಿಗೆ ಸಮಾನವಾದ ಸ್ಥಳವಾಗಿದೆ. ಆದ್ದರಿಂದ ಹಿರಿಯರಿಗೆ ವಿಧಿವಿಧಾನಗಳನ್ನು ಮಾಡಲು ಸಾಧ್ಯವಾಗಿದೆ. ಅನೇಕ ತೊಂದರೆಗಳಿಂದ ಬಳಲುತ್ತಿರುವವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಿರಿಯರಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಪಾಪಗಳಿಂದ ಮುಕ್ತರಾಗಬಹುದು ಎಂದು ನಂಬಿಕೆ ಇದೆ. ಈ ಆದಿವಿನಾಯಕ ದೇವಸ್ಥಾನದಲ್ಲಿ ಗಣೇಶನ ಜೊತೆಗೆ ಸರಸ್ವತಿ ದೇವಿಯನ್ನು ಸಹ ಪೂಜಿಸಲಾಗುತ್ತೆ. ಇದಲ್ಲದೆ ಪ್ರತಿ ಸಂಕಷ್ಟ ಚತುರ್ಥಿಯಂದು ಅಗಸ್ತ್ಯ ಸನ್ಯಾಸಿಗಳು ಈ ದೇವಾಲಯದಲ್ಲಿ ನರಮುಖ ಗಣಪತಿಯನ್ನು ವೈಯಕ್ತಿಕವಾಗಿ ಪೂಜಿಸುತ್ತಾರೆ. ಇಲ್ಲಿನ ಅನೇಕ ಭಕ್ತರು ನಂಬುತ್ತಾರೆ ಈ ಗಣಪತಿಯನ್ನು ಪೂಜಿಸುವುದರಿಂದ ಕುಟುಂಬ ಸಂಬಂಧಗಳಲ್ಲಿ ಶಾಂತಿ ನೆಲೆಸುತ್ತದೆ. ಇದು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತೆ. ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಯಾವುದೇ ಶುಭ ಕೆಲಸ ಅಥವಾ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ಉದ್ದೇಶಿಸಿದಾಗ ನಾವು ಮೊದಲು ಗಣೇಶನನ್ನು ಪೂಜಿಸುತ್ತೇವೆ. ಈ ರೀತಿ ಗಣೇಶನನ್ನು ಪೂಜಿಸುವುದರಿಂದ ಯಾವುದೇ ಅಡೆತಡೆಗಳಿಲ್ಲದೆ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಎಂದು
ನಂಬಿಕೆಯಾಗಿದೆ. ಆದರೆ ಈ ಅತ್ಯಂತ ವಿಶೇಷ ಗಣೇಶನು ಕಳ್ಳತನವನ್ನು ಮಾಡಿದ್ದಾನೆಂದು ದಂತಕಥೆಗಳು ಹೇಳುತ್ತವೆ. ಈಗ ಗಣೇಶ ಕಳ್ಳತನ ಮಾಡಲು ಕಾರಣವೇನೆಂದು ನೋಡೋಣ. ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಾಗರದಲ್ಲಿ ಈಜ್ತಾ ಇದ್ರು. ಈ ಮಹಾನ್ ಕಾರ್ಯವನ್ನು ಪ್ರಾರಂಭಿಸಿದಾಗ ದೇವತೆಗಳು ಮತ್ತು ರಾಕ್ಷಸರು ಗಣೇಶನನ್ನು ಪೂಜಿಸಲು ಕರೆದರು. ಇದರಿಂದ ಕೋಪಗೊಂಡ ಗಣೇಶನು ಸಮುದ್ರದ ಆಳದಿಂದ ಕಡಿಬೇಡು ಅಮೃತವನ್ನು ಕದ್ದು ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ತಿರುಕಡಿಯೂರಿನ ಕಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಡಗಿಸಿಟ್ಟನು. ಗಣೇಶನು ಕದ್ದು ಮುಚ್ಚಿಟ್ಟ ಕಡಿವೇಡಿನ ಅಮೃತವು ಒಂದು ದೊಡ್ಡ ಶಿವಲಿಂಗವಾಗಿ ಹೊರಹೊಮ್ಮಿತು ಎಂದು ಪುರಾಣಗಳು ಹೇಳ್ತಾ ಇದ್ದಾವೆ. ಹೀಗೆ ದೇವಾಲಯದ ದೇವರು ಅಮೃತದಿಂದ ಹೊರಹೊಮ್ಮಿದ ಕಾರಣ ಈ ದೇವಾಲಯದಲ್ಲಿ ಕಾಣಿಸಿಕೊಂಡ ಭಗವಂತನನ್ನು ಭಕ್ತರು ಅಮೃತ ಕಾಡೇಶ್ವರ ಎಂದು ಕರೆಯುತ್ತಾರೆ. ಇದಲ್ಲದೆ ಸಾಗರದಿಂದ ಮಕರಂದವನ್ನು ಕದಿಯಲು ವಿನಾಯಕನಿಗೆ ಕಲ್ಲಲ್ ವಿನಾಯಕ ಎಂದು ಹೆಸರು ಇಡಲಾಯಿತು. ಕಲ್ಲಲ್ ಎಂದರೆ ಕಳ್ಳ. ಇದು ಇಲ್ಲಿರುವ ಗಣೇಶನ ವಿಶೇಷ. ಈ ಹೆಸರಿನಿಂದ ಗಣೇಶ ಕರೀತಾರೆ. ತಮಿಳುನಾಡು ರಾಜ್ಯದ ನಾಗರಕೋಯಿಲ್ ಜಿಲ್ಲೆಯ ಕೇರಳಪುರಂ ಗ್ರಾಮದಲ್ಲಿ ಒಂದು ಅದ್ಭುತವಾದ ದೇವಾಲಯ ಇದೆ. ಈ ದೇವಾಲಯವು ಚಿಕ್ಕದಾಗಿ ಕಂಡ್ರೂ ಕೂಡ ಅದರ ಭವ್ಯತೆಯನ್ನು ಸಣ್ಣ ಹಕ್ಕಿಯ ಕೊಕ್ಕಿನಷ್ಟು ಅದ್ಭುತವಾಗಿದೆ. ಅಲ್ಲಿ ಕಾಣಿಸಿಕೊಂಡ ಗಣಪತಿ ವಿಗ್ರಹಕ್ಕೆ ಏನೋ ವಿಶೇಷತೆ ಇದೆ. ಅಂದ್ರೆ ಮೂಲ ದೇವರು ಗಣಪತಿ 6 ತಿಂಗಳಿಗೊಮ್ಮೆ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಇರ್ತಾನೆ. ಈ ಗಣೇಶನ ಉತ್ತರಾಯಣ ಅವಧಿಯಲ್ಲಿ ಅಂದರೆ ಮಾರ್ಚ್ನಿಂದ ಜೂನ್ವರೆಗೆ ಕಪ್ಪು ಬಣ್ಣದಲ್ಲಿರ್ತಾನೆ. ಅಲ್ಲದೆ ದಕ್ಷಿಣಾಯನ ಅವಧಿಯಲ್ಲಿ ಅಂದರೆ ಜುಲೈಯಿಂದ ಫೆಬ್ರವರಿವರೆಗೆ ಬಿಳಿ ಬಣ್ಣದಲ್ಲಿ ಇರ್ತಾನೆ. ಈ ರೀತಿ ಬಣ್ಣಗಳನ್ನು ಬದಲಾಯಿಸುವುದರಿಂದ ಈ ಗಣೇಶನ ಶ್ರೇಷ್ಠತೆ ಎಂದು ಭಕ್ತರು ನಂಬುತ್ತಾರೆ. ಈ ಭವ್ಯವಾದ ವಿನಾಯಕ ದೇವಾಲಯದ ಬಗ್ಗೆ ಮತ್ತೊಂದು ವಿಚಿತ್ರ ಸಂಗತಿ ಇದೆ. ಅದು ಏನಪ್ಪಾ ಅಂತಂದ್ರೆ, ಈ ದೇವಾಲಯದ ಆವರಣದಲ್ಲಿ ಒಂದು ಸಿಹಿ ನೀರಿನ ಬಾವಿ ಇದೆ. ಆದರೆ ನೀರಿಗೆ ಬಣ್ಣ ಇಲ್ಲ ಎಂಬ ಸತ್ಯ ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಅದು ಇತರ ಸ್ಥಳಗಳಲ್ಲಿ ನಿಜ. ಈ ಬಾವಿಯಲ್ಲಿ ಹಾಗೆ ಇಲ್ಲ. ಇಲ್ಲಿರುವ ಗಣೇಶನು ತನ್ನ ಬಣ್ಣವನ್ನು ಬದಲಾಯಿಸುವಂತೆಯೇ ಈ ಬಾವಿಯಲ್ಲಿರುವ ನೀರು ಕೂಡ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಇರುತ್ತೆ. ಆದಾಗ್ಯೂ ಈ ಬದಲಾವಣೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಅದೇನಂತಂದ್ರೆ, ಗಣೇಶನು ಕಪ್ಪಾದಾಗ ಈ ಬಾವಿ ನೀರು ಬಿಳಿಯಾಗುತ್ತೆ, ಗಣೇಶನು ಬಿಳಿಯಾದಾಗ ಈ ಬಾವಿ ನೀರು ಕಪ್ಪಾಗುತ್ತೆ. ಇದು ತುಂಬಾ ವಿಚಿತ್ರವಾಗಿದೆ ಅಲ್ವೇ? ತ್ರಿಶುಂಡು ಮಯೂರೇಶ್ವರ ದೇವಸ್ಥಾನವು ಮಹಾರಾಷ್ಟ್ರದ ಪುಣೆಯ ಸೋಮನಾಥ ಲೇನ್ನಲ್ಲಿದೆ. ಈ ದೇವಾಲಯದ ವಿಶೇಷ ಏನಂದ್ರೆ, ಗಣೇಶನನ್ನು ಸಾಮಾನ್ಯವಾಗಿ ಒಂದು ತಲೆ, ಒಂದು ಸೊಂಡಿಲು ಮತ್ತು 4 ತೋಳುಗಳೊಂದಿಗೆ ಕಾಣಬಹುದು. ನಾವೆಲ್ಲ ಹಾಗೇನೆ ನೋಡೋದು. ಆದರೆ ಈ ದೇವಾಲಯದಲ್ಲಿ ಅವನು 3 ಸೊಂಡಿಲುಗಳು ಮತ್ತು 6 ತೋಳುಗಳೊಂದಿಗೆ ಗಣೇಶ ಕಾಣಿಸಿಕೊಳ್ತಾನೆ. ಇದಲ್ಲದೆ ಗಣೇಶನ ವಾಹನ ಇಲ್ಲಿ. ಆದರೆ ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ, ಗಣೇಶನ ವಾಹನ ನವಿಲು. ಇಲ್ಲಿ ಗಣೇಶನ 3 ಸೊಂಡಿಲುಗಳೊಂದಿಗೆ ಕಾಣಿಸಿಕೊಳ್ತಾನೆ. ಆದ್ದರಿಂದ ಇದಕ್ಕೆ ತ್ರಿಶುಂಡು ಎಂಬ ಹೆಸರು ಕೂಡ ಬಂದಿದೆ. ಗರ್ಭಗುಡಿಯಲ್ಲಿರುವ ಗಣೇಶನ ವಿಗ್ರಹವು ಲಂಬವಾದ ಸಿಂಧೂರದೊಂದಿಗೆ ವಿಶೇಷವಾಗಿ ಗೋಚರಿಸುತ್ತೆ. ಈ ಬೊಜ್ಜ ಗಣಪತಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನನಗೆ ಕೊಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಉಲ್ಲೇಖಿಸಲಾದ ದೇವಾಲಯಗಳ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಈಗಾಗಲೇ ತಿಳಿದಿದ್ರೆ ಅಥವಾ ಇಲ್ವೇ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಮಾಡೋದಕ್ಕೆ ನಮಗೆಲ್ಲ ತುಂಬ ಸಮಯ ಹಿಡಿಯುತ್ತೆ. ನಿಮಗೆಲ್ಲ ಲೈಕ್ ಮಾಡೋದಕ್ಕೆ ಒಂದು ಕ್ಷಣ ಆಗಲ್ಲ. ಅದಕ್ಕೋಸ್ಕರ ಲೈಕ್ ಮಾಡಿ, ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.